ಹಲೋ ಹಲೋ ಕನ್ನಡ ಚಿತ್ರರಂಗದ ಹೊರ ನಟ ಅಗ್ರಮಾನ್ಯ ನಟ ಡಾಕ್ಟರ್ ರಾಜ್ ಕುಟುಂಬದ ಸೊಸೆಯಾಗಿ ಕನ್ನಡ ಚಿತ್ರರಂಗದ ಯುವರತ್ನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸಡಗರ ಸಂಭ್ರಮದ ಸ್ವಾಗತದೊಂದಿಗೆ ನಮ್ಮ ಪ್ರಕಾಶನ ಮತ್ತು ಪೂರ್ಣಚಂದ್ರ ಈ ಪಂದ್ಯಾವಳಿಯ ಪ್ರಮುಖ ಆಯೋಜಕರು ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸಡಗರ ಸಂಭ್ರಮದ ಸುಸ್ವಾಗತವನ್ನು ಬಯಸ್ತಾ ಇದೆ. ಈ ಭವ್ಯ ವೇದಿಕೆ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ, ನಮ್ಮನ್ನಗಳಿದ ಮರೆಯಲಾಗದ ಮಾಣಿಕ್ಯ ಯುವರತ್ನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಭವ್ಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲರೂ ಜೋರ ಚಪ್ಪಾಳೆ ಮುಖೇನ ಅವರಿಗೆ ಸ್ವಾಗತವನ್ನು ಕೋರೋಣ. ನಮ್ಮ ಈ ಒಂದು ಯಶಸ್ವಿ ಅದ್ಧೂರಿ ಕ್ರಿಕೆಟ್ ಕ್ರೀಡಾ ಹಬ್ಬಕ್ಕೆ ಸಂಭ್ರಮದ ಸಡಗರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೊರನಟ ಅಗ್ರಮಾನ್ಯ ನಟ ಡಾಕ್ಟರ್ ರಾಜ್ ಕುಟುಂಬದ ಸೊಸೆಯಾಗಿ ಯುವರತ್ನ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನ ಜೋರಾದ ಚಪ್ಪಾಳೆ ಮುಖೇನ ಈ ಭವ್ಯ ವೇದಿಕೆಗೆ ಭವ್ಯ ಸ್ವಾಗತವನ್ನು ಸಡಗರದ ಸಂಭ್ರಮದ ಈ ಕ್ರಿಕೆಟ್ ಹಬ್ಬಕ್ಕೆ ಅವರಿಗೆ ಸ್ವಾಗತಿಸ್ತಾ ಇದ್ವಿ, ಸುಸ್ವಾಗತಿಸ್ತಾ ಇದ್ವಿ. ಧನ್ಯವಾದಗಳು. ಈ ಒಂದು ಪಂದ್ಯಾವಳಿಯನ್ನು ಅತ್ಯಂತ ವ್ಯವಸ್ಥಿತವಾಗಿ ರೂಪಿಸಿ ಯಲಹಂಕ ವಿಧಾನಸಭಾ ಕ್ಷೇತ್ರದ 3 ಪ್ರಮುಖ ಹೋಬಳಿಗಳು, ಹಸಿರುಘಟ್ಟ ಹೋಬಳಿ, ಯಲಹಂಕ ಹೋಬಳಿ ಮತ್ತು ದಾಸನಪುರ ಹೋಬಳಿಯ ಪ್ರತಿಭಾನ್ವಿತ ಪ್ರತಿಭೆಗಳು ಕ್ರಿಕೆಟ್ ಕಲಿಗಳನ್ನು ಕರೆಸಿ 5 ಲಕ್ಷ ರು ನಗದು ಬೃಹತ್ ಮೊತ್ತದ ಒಂದು ಅದ್ಭುತವಾದ ಕ್ರೀಡಾಕೂಟವನ್ನು ಕ್ರಿಕೆಟ್ ಹಬ್ಬವನ್ನು ಇಲ್ಲಿ ಅದ್ಭುತವಾಗಿ ಆಚರಿಸ್ತಾ ಇರ್ತಕ್ಕಂಥ ಶ್ರೀಯುತ ಪೂರ್ಣಚಂದ್ರ ಮತ್ತು ನಮ್ಮ ಪ್ರಕಾಶನವರ ಪರಿಶ್ರಮದ ಫಲವಾಗಿ, ಅವರ ಸೇವೆಯ ಸ್ಪರ್ಶದ ಫಲವಾಗಿ ಈ ಒಂದು ಪಂದ್ಯಾವಳಿ ಯಶಸ್ಸಿನ ಸ್ಪರ್ಶವನ್ನು ಪಡೆದುಕೊಳ್ತಾ ಇದೆ. ವೇದಿಕೆಗೆ ವಿರಾಜಮಾನರಾಗಿ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಹೋಳಿ ಚಿಕ್ಕನಹಳ್ಳಿ ಗ್ರಾಮಸ್ಥರ ಪರವಾಗಿ, ಕ್ರೀಡಾಕೂಟದ ಪರವಾಗಿ ಈ ಭವ್ಯ ವೇದಿಕೆಗೆ ಮತ್ತೊಮ್ಮೆ ಮಗದೊಮ್ಮೆ ಭವ್ಯ ಸ್ವಾಗತವನ್ನು ನಾವು ಭಾವಿಸ್ತಾ ಇದ್ದೇವೆ. ಇಂಥ ಒಂದು ಅದ್ಭುತ ಕ್ರಿಕೆಟ್ ಹಬ್ಬವನ್ನು ಆಚರಿಸಿದ್ದು ನಮ್ಮ ಪೂರ್ಣಚಂದ್ರ ಮತ್ತು ನಮ್ಮ ಪ್ರಕಾಶನವರು ಈ ಭಾಗದ ಅತ್ಯಂತ ಪ್ರಭಾವಿ ಬಿಜೆಪಿ ಮುಖಂಡರಾಗಿ, ತಾಲೂಕ್ ಪಂಚಾಯತಿ ಸದಸ್ಯರಾಗಿ, ಮಾಜಿ ಅಧ್ಯಕ್ಷರಾಗಿ, ಇಂದಿಗೂ ಜನಪರ ಕಾಳಜಿಯಲ್ಲಿ ಜನನಾಯಕರಿಗೆ ಪರಿಚಯಿಸಿಕೊಂಡಿರ್ತಕ್ಕಂಥ ನಮ್ಮ ಪ್ರಕಾಶನವರು, ಅವರ ಸುಪುತ್ರರು, ಅವರ ಸಹೋದರರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಪೂರ್ಣಚಂದ್ರ ಅವರ ಪರಿಶ್ರಮದ ಫಲವಾಗಿ ಒಂದು ಅದ್ಭುತವಾದಂಥ ಕ್ರಿಕೆಟ್ ಕ್ರೀಡಾ ಹಬ್ಬ ಸಡಗರ ಸಂಭ್ರಮದಿಂದ ಯಶಸ್ವಿಯಾಗಿ ಸಾಗ್ತಾ ಇದೆ. ನಿಜವಾಗ್ಲೂ ಒಂದು ತಾರಾ ಮರಿದು ಬಂದಿದೆ ಅಂತಾನೆ ಹೇಳ್ಬೋದು. ಈ ಭವ್ಯ ವೇದಿಕೆಗೆ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ, 4 ದಶಕಗಳ ಕಾಲ ಬಾಲ್ಯದಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಇತ್ತೀಚೆಗೆ ಅವರ ಸಾಧನೆ, ಜೀವಮಾನದ ಸಾಧನೆಯನ್ನು ಪರಿಗಣಿಸಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಅವರ ಜೀವಮಾನದ ಶ್ರೇಷ್ಠ ಸಾಧನೆಯನ್ನು ಪರಿಗಣಿಸಿ ರೆಫರೀಸ್ ಪ್ಲೀಸ್ ಅರೇಂಜ್ ಟಾಸ್. ನೆಕ್ಸ್ಟ್ ಮ್ಯಾಚ್ಗೆ ಟಾಸ್ ಮಾಡಬೇಕು. ಮೇಡಮ್ ಅವರು ನಾಣ್ಯ ಚಿಮ್ಮಿಕೆ ನೆರವೇರಿಸಿಕೊಡ್ತಾರೆ. ಕ್ರೀಡಾಂಗಣಕ್ಕೆ ಬಂದು ನಾಣ್ಯ ಚಿಮ್ಮಿಕೆಯನ್ನು ನೆರವೇರಿಸಿಕೊಂಡು ಪಂದ್ಯಾವಳಿಗೆ ಅಧಿಕೃತ ಚಾಲನೆ ನೀಡ್ತಾ ಅವರನ್ನ ಇದೇ ಭವ್ಯ ವೇದಿಕೆಯಲ್ಲಿ ಅವರನ್ನ ಸತ್ಕರಿಸಿ ಸನ್ಮಾನಿಸಿ ಅವರು ತುರ್ತು ಕೆಲಸದ ನಿಮಿತ್ತ ನಿರ್ಗಮಿಸಬೇಕಾಗಿದೆ. ದಯವಿಟ್ಟು ರೆಫರೀಸ್ ಪ್ಲೀಸ್ ಅರೇಂಜ್ ಟಾಸ್. ರೆಫರೀಸ್ ನೆಕ್ಸ್ಟ್ ಮ್ಯಾಚ್ ಟಾಸ್ ಮಾಡಿ. ಮೇಡಮ್ ಬರ್ತಾರೆ ಗ್ರೌಂಡ್ಗೆ. ಪ್ಲೀಸ್ ಕಾಲ್ ದಿ ನೆಕ್ಸ್ಟ್ ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಕ್ಯಾಪ್ಟನ್ಸ್ ಕರೆದ್ಬಿಟ್ಟು ಟಾಸ್ ಮಾಡಬೇಕು ಪ್ಲೀಸ್. ಜಿಎಂಎಸ್ ಕ್ರಿಕೆಟರ್ಸ್ ಹಾಗೂ ಆರ್ಸಿಬಿ ಸೇರೋ ತಂಡದ ಆಟಗಾರರು ಪಿಚ್ ನ ಬದಿಯಲ್ಲಿ ಲೈನ್ ಮಾಡಿ ನಿಲ್ತಕ್ಕಂಥ ಸೂಚನೆ ರವಾನಿಸದೆ ಗಮನಿಸಬೇಕು. ಕ್ಯಾಪ್ಟನ್ ಆಫ್ ಆರ್ಸಿಬಿ ಅಂಡ್ ಆಲ್ಸೋ ಕ್ಯಾಪ್ಟನ್ ಆಫ್ ಜಿಎಂಎಸ್
ದಯವಿಟ್ಟು ನೀವು ನಾಣ್ಯ ಚಿಮ್ಮಿಕೆಗೆ ಎರಡು ತನ ನಾಯಕರು ಬರಬೇಕು ಅಂತ ಕೇಳ್ಕೊತಾ ಇದ್ವಿ. ಈ ನಾಣ್ಯ ಚಿಮ್ಮಿಕೆಯನ್ನ ಸಾಂಕೇತಿಕವಾಗಿ ನೆರವೇರಿಸಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮ ನಮ್ಮ ಕ್ರಿಕೆಟ್ನ ಕ್ರೀಡಾ ಹಬ್ಬಕ್ಕೆ ಅಧಿಕೃತವಾಗಿ ಚಾಲನೆ ನೀಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನೆರವೇರಿಸಿಕೊಡ್ಬೇಕು ಅಂತ ನಮ್ಮ ಮೇಡಮ್ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತೆ ನಿಮ್ಮ ನಗರದಂತಹ ಮರೆಯಲಾಗದ ಮಾಣಿಕ್ಯ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ಜೋರ ಚಪ್ಪಾಳೆ ಮುಖೇನ ಅವ್ರನ್ನ ಕ್ರೀಡಾಂಗಣಕ್ಕೆ ಸ್ವಾಗತಿಸೋಣ. ನಿಮ್ಮೆಲ್ಲರ ಜನಪ್ರಿಯ ನಾಯಕ ಜನಮತದ ನಾಯಕ ಶ್ರೀಯುತ ಪ್ರಕಾಶ್ ಅವರ ಪರಿಶ್ರಮದ ಫಲ ಅವರ ಅಣ್ಣ ಅವರ ಸಹೋದರ ವಿಶ್ವನಾಥ್ರವರ ಸುಪುತ್ರರಾದಂಥ ನಮ್ಮ ಪೂರ್ಣಚಂದ್ರ ಅವರ ಪೂರ್ಣ ಪ್ರಮಾಣದ ಪರಿಶ್ರಮದ ಫಲವಾಗಿ ಇಂಥ ಒಂದು ಅದ್ಭುತವಾದ ಅದ್ಧೂರಿ ಇತಿಹಾಸದ ಪುಟಗಳಲ್ಲಿ ಬರೆಯಬಹುದಾದಂಥ ಒಂದು ಮರೆಯಲಾಗದಂಥ ಒಂದು ಅದ್ಭುತ ಕ್ರೀಡಾ ಹಬ್ಬವನ್ನ ಕ್ರಿಕೆಟ್ ಹಬ್ಬವನ್ನ ಅದರಲ್ಲೂ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಇದೇ ಮೊದಲು. ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರ ಸಹಕಾರ ಸಹಯೋಗದಲ್ಲಿ ಇಂಥ ಒಂದು ಅದ್ಭುತ ಕ್ರಿಕೆಟ್ ಕ್ರೀಡಾ ಹಬ್ಬವನ್ನು ಇಲ್ಲಿ ಸಡಗರ ಸಂಭ್ರಮದಿಂದ ನಾವು ಆಯೋಜಿಸಲಾಗ್ತಾ ಇದೆ. ಹಲೋ, ಈಗ ಈಗ GMS ಮತ್ತು RCB ಹಲೋ RCB GMS RCB hello captain of RCB captain of GMS hello hello ಕ್ರೀಡಾಂಗಣಕ್ಕೆ ಧಾವಿಸಿ ಎರಡು ಬಲಿಷ್ಠ ತಂಡಗಳ ನಾಣ್ಯ ಚಿಮ್ಮಿಕೆಯನ್ನು ನೆರವೇರಿಸಿ ಈ ಒಂದು ಕ್ರೀಡಾ ಹಬ್ಬಕ್ಕೆ ಸಂಭ್ರಮದ ಸಡಗರದ ಒಂದು ಅದ್ಭುತ ಚಾಲನೆ ನೀಡಿದಂತ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮೆಲ್ಲ ಅಮೂಲ್ಯ ಸಮಯವನ್ನು ಬದಿಗಿರಿಸಿ ಶ್ರೀ ಪೂರ್ಣಚಂದ್ರ ಮತ್ತು ಪ್ರಕಾಶ್ ಅವರ ಮನವಿ ಮೇರೆಗೆ ಈ ಆಯೋಜಕರ ಮನವಿ ಮೇರೆಗೆ ಆಗಮಿಸಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ತಾರಾ ಮೆರುಗನ್ನು ನೀಡಿದಂತ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಧರ್ಮಪತ್ನಿ ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತೆ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ಆಯೋಜಕರ ಪರವಾಗಿ ಅಭಿನಂದಿಸ್ತಾ ಇದ್ರು. ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರ ಸಹಕಾರ ಸಹಯೋಗದಲ್ಲಿ ನೆರವೇರ್ತಾ ಇರ್ತಕ್ಕಂಥ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ಕ್ರಿಕೆಟ್ ಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಬಂಧುಗಳೇ, ಏತನ್ಮಧ್ಯೆ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಉದ್ಯೋನ್ಮುಖ ಆಟಗಾರರಿಗೆ
ಕೆಲ ಹಿತವಚನವನ್ನ ಅಭಿನಂದನೆ ಸಲ್ಲಿಸಬೇಕು. ಎಲ್ಲ ಪ್ಲೇಯರ್ಸ್ಗೂ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು. ಭಾಗವಹಿಸಿದ ಎಲ್ಲ ಪ್ರತಿಭೆಗಳಿಗೆ ಶುಭವನ್ನು ಹಾರೈಸಿದ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ನಮ್ಮ ಹೋಳುಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪರವಾಗಿ, ಜನತೆ ಪರವಾಗಿ, ಈ ಕ್ರೀಡಾಕೂಟದ ಪರವಾಗಿ ಶ್ರೀಯುತ ಪ್ರಕಾಶ್ ಅವರು ಮತ್ತು ಪೂರ್ಣಚಂದ್ರ ಅವರ ಧರ್ಮಪತ್ನಿ ಕೃಪಾ ಪೂರ್ಣಚಂದ್ರ ಅವರು ತಮ್ಮ ಅಮೃತ ಹಸ್ತದಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅವರನ್ನ ಸತ್ಕರಿಸಿ ಸನ್ಮಾನಿಸಲಾಗ್ತಾ ಇದೆ. ನೆನಪಿನ ಸ್ಮರಣಿಕೆಯನ್ನ ಶಾಲನ್ನ ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಿಜವಾಗಿಯೂ ನೀವು ತಾರಾ ಮರಿಗನ್ನು ನೀಡಿರ್ತೀರಾ. ಪೂರ್ಣಚಂದ್ರ ತಮ್ಮ ಕುಟುಂಬ ಸಮೇತರಾಗಿ ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇಂಥ ಒಂದು ಅದ್ದೂರಿ ಕ್ರಿಕೆಟ್ ಹಬ್ಬ ಸಡಗರ ಸಂಭ್ರಮದಿಂದ ಸಾಗಲಿಕ್ಕೆ ತಾರಾ ಮರಿವನ್ನು ತಂದಿದ್ದ ಕರ್ನಾಟಕದ ಮರೆಯಲಾಗದ ಮಾಣಿಕ್ಯ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ, ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಮರೆಯಲಾಗದ ಮಾಣಿಕ್ಯ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಗೌರವಾರ್ಥವಾಗಿ, ಅವರ ಸವಿನೆನಪಿಗಾಗಿ ಈ ಪಂದ್ಯಾವಳಿಯ ಯಶಸ್ಸನ್ನು ನಾವು ಅರ್ಪಿಸ್ತಾ ಇದ್ವಿ, ಸಮರ್ಪಿಸ್ತಾ ಇದ್ವಿ. My picture, no, need phone and one, please. Mom, one. Current. ಅಭಿಮಾನಿಗಳು ಅಭಿಮಾನಪೂರ್ವಕವಾಗಿ, ಗೌರವಪೂರ್ವಕವಾಗಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಗೌರವಿಸಿ, ಸತ್ಕರಿಸಿ, ಸನ್ಮಾನಿಸಿ ಅವರು ತುರ್ತು ಕೆಲಸದ ನಿಮಿತ್ತ ತೆರಳ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಕರ್ತಾಳದೊಂದಿಗೆ ಅಶ್ವಿನಿ ಮೇಡಮ್ಗೆ ನಾವು ಗೌರವಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ಚಪ್ಪಾಳೆ ಮುಖಂಡ ಎಲ್ಲ ಕ್ರೀಡಾಪಟುಗಳು, ಎಲ್ಲ ಸಭಿಕರು, ಅಭಿಮಾನಿಗಳು ಅವರನ್ನ ಹೃದಯಪೂರ್ವಕವಾಗಿ ಬೀಳ್ಕೊಡುಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪೂರ್ಣಚಂದ್ರ ಮತ್ತು ಪ್ರಕಾಶನವರ ಪರಿಪೂರ್ಣ ಶ್ರಮದ ಫಲವಾಗಿ ಇಂಥ ಒಂದು ಅದ್ಧೂರಿ ಕ್ರಿಕೆಟ್ ಹಬ್ಬ ಅತ್ಯಂತ ಸಡಗರ ಸಂಭ್ರಮದಿಂದ ಸಾಗ್ತಾ ಇದೆ. ಅವರ ಸೇವೆಯ ಸ್ಪರ್ಶ ಈ ಕ್ರೀಡಾಕೂಟಕ್ಕೆ, ಈ ಕ್ರೀಡಾ ಹಬ್ಬಕ್ಕೆ ನೀಡಿದೆ ನೆಮ್ಮದಿಯ ಹರ್ಷ ಅಂತ ಹೇಳ್ಬೋದು. ಒಂದು ಯಶಸ್ವಿ ಕ್ರಿಕೆಟ್ ಹಬ್ಬ ಇಲ್ಲಿ ಅತ್ಯಂತ ಅದ್ಧೂರಿಯಾಗಿ ಸಾಗ್ತಾ ಇದೆ. ನಮ್ಮ ಹೆಸರುಘಟ್ಟ ಹೋಬಳಿಗೆ, ನಮ್ಮ ಹುಡುಚಿಕ್ಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಕ್ರೀಡಾಂಗಣಕ್ಕೆ ಆಗಮಿಸಿ ನಮ್ಮ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿ, ಕ್ರೀಡಾಪಟುಗಳಿಗೆಲ್ಲರಿಗೂ ಶುಭವನ್ನು ಹಾರೈಸಿ ತೆರಳುತ್ತಾ ಇರ್ತಕ್ಕಂಥ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ನಾವು ಹೃದಯಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೇವೆ.